Good morning to all. Welcome to SULABHA Academic English channel. I am Nagavani, Assistant Professor of English, Department of Collegiate and Technical Education. In today's class, I am going to explain Remembrance by Mamang Dai, prescribed by the University of Mysore to the first year B.A, B.Sc, second semester 2020-21 CBCS course. In this poem, Remembrance by Mamang Dai is one of the renowned literary figures in Indian English literature from North-East Indian state Arunachal Pradesh. ನಾರ್ತ್ ಈಸ್ಟ್ ಇಂಡಿಯಾ, ಈಶಾನ್ಯ ಭಾರತದ ಒಂದು ರಾಜ್ಯವಾದ ಅರುಣಾಚಲ ಪ್ರದೇಶದಿಂದ ಬಂದಿರತಕ್ಕಂಥ ಇವರು ಮ್ಯಾಮಂಗ್ ದಾಯ್ ಅವರು ಪ್ರಮುಖವಾದಂಥ ಕವಿ ಭಾರತದ ಇಂಗ್ಲೀಷ್ ಸಾಹಿತ್ಯದಲ್ಲಿ. ಇವರು IAS ಆಗಿ ಕೂಡ ಭಾರತದ ಆಡಳಿತ ಸೇವೆಯಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. This poem is about the changes that have taken place in the unique socio-political conditions of North-East India. ಈಶಾನ್ಯ ಭಾರತದಲ್ಲಿ ಆಧುನಿಕತೆ ಸ್ವತಂತ್ರ ನಂತರ ಆಗಿರ್ತಕ್ಕಂಥ ಬದಲಾವಣೆಗಳೇನು, ಸಾಮಾಜಿಕ, ಆರ್ಥಿಕ, ಸೋಷಿಯಲ್, ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕಲ್, ಫೈನಾನ್ಷಿಯಲ್, ಆರ್ಥಿಕ ಪರಿಸ್ಥಿತಿಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಏನು ಅನ್ನೋದನ್ನು ಇಲ್ಲಿ ಅವರು ವಿವರಣೆ ಕೊಡ್ತಾರೆ. ಆ್ಯಂಡ್ ನಾವು ಹೌ ನ್ಯೂ ಚೇಂಜಸ್, ಹೊಸ ಬದಲಾವಣೆಗಳು ಒಳ್ಳೆಯದಾಗಿರಬೇಕು. ನಮ್ಮ ಬದುಕನ್ನು, ಮೂಲ ಬದುಕಿನ ಸಲಹೆಯನ್ನು ನಾಶ ಮಾಡುವಂಥ ಬದಲಾವಣೆಗಳು ಆಧುನಿಕತೆ ಹೆಸರಲ್ಲಿ ಆಗಬಾರ್ದು. ಇಲ್ಲಿ ನ್ಯೂ ಚೇಂಜಸ್ ಹ್ಯಾವ್ ಡಿಸ್ಪ್ಲೇಸ್ ದ ಫೆಮಿಲಿಯರ್ ವರ್ಲ್ಡ್ ಆಫ್ ಮಿತ್ಸ್. ಆಗಿನ ಕಾಲದವ್ರಿಗೆ ಅವ್ರದ್ದೇ ಆದಂಥ ಒಂದು ವರ್ಲ್ಡ್ ಆಫ್ ಮಿತ್ಸ್, ಒಂದು ಪುರಾಣ ಕಥೆಯ ಒಂದು ಆತ್ಮೀಯವಾದಂಥ ಒಂದು ಚಿರಪರಿಚಿತವಾದಂಥ ಪ್ರಪಂಚ ಆಯಿತು. ಆ್ಯನ್ಸೆಸ್ಟರ್ಸ್, ತಮ್ಮ ಪೂರ್ವಿಕರು, ಸ್ಪಿರಿಟ್ಸು, ಗಾಡ್ಸು, ನಂಬಿಕೆಗಳು, ಅವ್ರದ್ದೇ ಆದ ಒಂದು ಯೂನಿಕ್ ಕಲ್ಚರ್ ಇತ್ತು ಟ್ರೈಬ್ಸ್ದು. ಆ ಬುಡಕಟ್ಟುಗಳ ಜನಾಂಗಗಳ ಒಂದು ಅವ್ರದ್ದೇ ಆದ ಒಂದು ಅನನ್ಯವಾದ ಸಂಸ್ಕೃತಿ ಇತ್ತು, ಬದುಕಿತ್ತು. ಅದು ಸಂಪೂರ್ಣವಾಗಿ ಆಧುನಿಕತೆ ಹೆಸರಲ್ಲಿ ನಾಶ ಆಯಿತು. ಹೇಗೆ, ಹೌ ಇಟ್ ಹ್ಯಾಸ್ ಚೇಂಜ್ ದೇರ್ ಲೈಫ್ ಆ್ಯಂಡ್ ವಾಟ್ಸ್ ಇಸ್ ದ ಇಂಪ್ಯಾಕ್ಟ್ ಆನ್ ದೇರ್ ಲೈಫ್ ಅನ್ನೋದನ್ನು ಈ ಕವನದಲ್ಲಿ ಅವರು ನಮಗೆ ವಿವರಣೆ ಕೊಡ್ತಾರೆ. ಐ ಗೋ ಟು ದ ಪೋಯಮ್ Remembrance, Mamang Dai. Why did we think it was trivial that it would rain every summer, that night would be still with sleep, and that the green fern would uncurl ceaselessly by the roadside? Why did we think survival was simple, that river and field would stand forever invulnerable even to the dreams of strangers, where we know where the sun lay resting in the full silence of the hills? The summer it rains more than ever. This summer it rains more than ever. The footfall of soldiers is drowned and scattered in the hidden exchange of news. We hear that weapons are multiplying in the forest. The jungle is a big eater, hiding there in carnivorous grain. Why did we think gods would survive deathless in memory, in trees and stones and the sleep of babies? Now when we close our eyes and cease to believe, God dies. For as long as remembrance, men stare at fire and water. We dwell in the mountains and do not know what the world hears about us. Forages for a destiny. All the days of our lives we stare at the outline of the hills, lifting our eyes to the invincible sky. Here the poet in the first stanza, she says, why did we think it was trivial, ಕ್ಷುಲ್ಲಕ, ಸಿಲ್ಲಿ ಅನಿಸಿತ್ತು. ನಮ್ಮ ಹತ್ರ ಒಂದು ವಸ್ತು ಇರುವಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಅದು ನಮಗೆ ತುಂಬ ಹತ್ತ ಇರುತ್ತಲ್ಲ, ಅದ್ರ ಬೆಲೆನೇ ಗೊತ್ತಾಗಲ್ಲ. ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ನಮಗೆ. ನಮ್ಮ ಹತ್ರ ಇದ್ದಾಗ ಸಿಲ್ಲಿ ಅನಿಸುತ್ತೆ ನಮಗೆ, ಇದಾ ಅನಿಸುತ್ತೆ. ವೆನ್ ಯು ಲೂಸ್ ದಟ್ ಥಿಂಗ್ ಆರ್ ದಟ್ ಪರ್ಸನ್, ದೆನ್ ವಿ ಕಮ್ ಟು ನೋ ದ ವ್ಯಾಲ್ಯೂ ಆಫ್ ದಟ್ ಪರ್ಸನ್ ಆರ್ ಥಿಂಗ್. ಅದೇ ಥರ ಇವ್ರ ಬದುಕು, ಇಟ್ ವಾಸ್ ಸೋ ಫುಲ್ ಆಫ್ ಹ್ಯಾಪಿನೆಸ್, ಪೀಸ್, ಸುಂದರವಾಗಿತ್ತು, ಸಂತೋಷವಾಗಿ, ಶಾಂತಿಮಯವಾಗಿತ್ತು. ಆಗ ದೇ ಥಾಟ್ ಇಟ್ ವಾಸ್ ಟ್ರಿವಿಯಲ್, ಅದು ಅವರಿಗೆ ಕ್ಷುಲ್ಲಕ ಅನಿಸ್ಬಿಡ್ತವ್ರ ಬದುಕು. ದಟ್ ಇಟ್ ವುಡ್ ರೈನ್ ಎವ್ರಿ ಸಮ್ಮರ್. ಏನು ಎವ್ರಿ ಸಮ್ಮರ್ ದೇ ಯೂಸ್ ಟು ಗೆಟ್ ರೈನ್. ಮಳೆ ಆಯಿತು ಅಂದರೆ ಬೆಳೆ ಆಗಬೇಕು, ಬೆಳೆ ಆಯಿತು ಅಂದರೆ ಬದುಕು ಚೆನ್ನಾಗಿರುತ್ತೆ. ಬೆಳೆ ಇಲ್ಲದೆ, ಮಳೆ ಇಲ್ಲದೆ ಬೆಳೆ ಇಲ್ಲ, ಬೆಳೆ ಇಲ್ಲದೆ ನಮ್ಮ ಬದುಕಿಲ್ಲ. ಎಲ್ಲದಕ್ಕೂ ನಮ್ಮ ಬದುಕು ನಿಂತಿರೋದೇ ಮಳೆ ಬೆಳೆ ಮೇಲೆ. ನಮ್ಮ ಆರ್ಥಿಕತೆ, ನಮ್ಮ ಬದುಕೇ ನಿಂತಿರೋದು. ನೀರಿಲ್ಲ ಅಂದರೆ ಬದುಕೋಕ್ಕಾಗಲ್ಲ, ಊಟ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ. ಬೇಸಿಕ್ ನೀಡ್ಸ್ ಅವು ಬರೋದಲ್ಲಿಂದ, ಮಳೆಯಿಂದ. ಮಳೆ ಬೇಕು, ಕಾಡಬೇಕು, ಕಾಡಿದ್ರೆ ಮಳೆ, ಕಾಡಿದ್ರೆ ಮಳೆ, ಮಳೆ ಇದ್ದರೆ ಬೆಳೆ, ಬೆಳೆ ಇದ್ದರೆ ನಾವು. ಸೊ ಇಟ್ ವಾಸ್ ಫುಲ್ ಸಮೃದ್ಧಿ ಅಂತಲೇ ಹೇಳ್ಬೋದು ಒಂದು ಕಾಲದಲ್ಲಿ. ಆಗ ನಮಗೆ ಅದು ಬೆಲೆ ಗೊತ್ತಾಗಿಲ್ಲ. ಯಾಕೆ ಎವ್ರಿ ಸಮ್ಮರ್ ವಿ ಯೂಸ್ ಟು ಗೆಟ್ ರೆಗ್ಯುಲರ್ ರೈನ್ಸ್. ಟ್ರಿವಿಯಲ್, ಎಷ್ಟು ಬೇಕೋ ಅಷ್ಟೇ ಬೇಕು, ಯಾವುದೂ ಅತಿ ಆಗಬಾರ್ದು. ಆಲಸ್ಯಂ ಅಮೃತಂ ವಿಷಯಂ ಅಂತಾರಲ್ಲ, ಆಲಸ್ಯ ಮಾಡಿದ್ರೆ
ಅಮೃತ ವಿಷ ಆಗುತ್ತೆ ಅಂತಾರಲ್ಲ, ಹಾಗೆ ಇಲ್ಲಿ ವೈ ಡಿಡ್ ವಿ ಥಿಂಕ್ ಇಟ್ ವಾಸ್ ಟ್ರಿವಿಯಲ್? ಇಟ್ ವಾಸ್, ಲೈಫ್ ವಾಸ್ ಪೀಸ್ಫುಲ್. ಇಟ್ ವುಡ್ ರೈನ್ ಎವ್ರಿ ಸಮ್ಮರ್ ನಮಗೆ ಎಷ್ಟು ಬೇಕು ಅಷ್ಟು ಮಳೆ ಬರ್ತಿತ್ತು. ದಟ್ ನೈಟ್ ವುಡ್ ಬಿ ಸ್ಟಿಲ್ ವಿತ್ ಸ್ಲೀಪ್. ವಿ ಯೂಸ್ ಟು ಸ್ಲೀಪ್ ಹ್ಯಾಪಿಲಿ, ಪೀಸ್ಫುಲ್ಲಿ. ರಾತ್ರಿ ಹೊತ್ತು ಒಳ್ಳೆಯ ಸಂತೋಷಮಯವಾಗಿ ನಿದ್ದೆ ಮಾಡ್ತಿದ್ವಿ. ಆ್ಯಂಡ್ ದಟ್ ದ ಗ್ರೀನ್ ಫಾರ್ನ್ ವುಡ್ ಅನ್ಕಲ್ ಸೀಸ್ಲೆಸ್ಲಿ ಬೈ ದ ರೋಡ್ ಸೈಡ್. ಅಕ್ಕಪಕ್ಕ ರಸ್ತೆ ಬದಿಗಳಲ್ಲಿ ಏನಿತ್ತು? ಗ್ರೀನ್, ಹಸಿರು. ಗ್ರೀನ್ ಫಾರ್ನ್ ವುಡ್ ಅನ್ಕಲ್ ಸೀಸ್ಲೆಸ್ಲಿ. ಇದೇ ರೀತಿ ಗಿಡ ಮರಗಳು ಸೀಸ್ಲೆಸ್ಲಿ, ನಿರಂತರವಾಗಿ, ಯಾವುದೇ ಅಡೆತಡೆ ಇಲ್ಲದೆ ರಸ್ತೆ ಪಕ್ಕದಲ್ಲಿ ಬೆಳೀತಾ ಹೋಗ್ತವೆ. ನಮ್ಮ ಬದುಕು ಹೀಗೆ ಹಸನಾಗಿರುತ್ತೆ ನೋಡಿ. ಗಿಡ ಮರಗಳ ಲಿಂಕ್ ಹೆಂಗಿದೆ? ಮಳೆ, ಬೆಳೆ, ನಿದ್ದೆ, ನೆಮ್ಮದಿ, ಸಂತೋಷ. ನಮ್ಮ ಬದುಕು ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಅಂಥ ಪ್ರಕೃತಿನೇ ನಾಶ ಮಾಡಿ, ಗಿಡ ಮರಗಳನ್ನ ನಾಶ ಮಾಡಿದ್ವಿ, ನಮ್ಮ ಬದುಕನ್ನು ನಾವೇ ನಾಶ ಮಾಡ್ಕೊಳ್ತೇವೆ. ಕವಿರತ್ನ ಕಾಲದ ಸಿನಿಮಾದಲ್ಲಿ ನೋಡಿದ್ದೀರಾ? ಅವನು ಹೆಂಗೆ ಅವನನ್ನು ಸ್ವಯಂವರಕ್ಕೆ ಮಂತ್ರಿ ರಾಜಕುಮಾರಿಗೆ ಬುದ್ಧಿ ಕಲಿಸೋಕೆ ಆಯ್ಕೆ ಮಾಡ್ತಾನೆ. ಮರ ಕಡಿತಾ ಇರ್ತಾನೆ ಬುದ್ಧಿವಂತ ಬೀರನ ಬೋರನ ಕುರುಬ. ಹೀಗೆ ಅವನು ಕೂತಿರೋ ಕೊಂಬೆ ಮೇಲೆ, ಒಂದು ಕೊಂಬೆ ಮೇಲೆ ಕೂತ್ಕೊಂಡು ಅವನು ಕೂತಿರೋ ಕಡೆ ಬಿಟ್ಟು ಅವನೇ ಕೆಳಗೆ ಬಿದ್ದೋಗಾಗೆ ಮರ ಕಡಿತಾ ಇರ್ತಾನೆ ಅವನು. ಹೇಗೆ ಅವನು ಮರದ ಕೊಂಬೆ ಮೇಲೆ ಹೀಗೆ ಕೂತಿದ್ರೆ ಅವನು ಇಲ್ಲಿ ಕೂತ್ಕೊಂಡು ಅವನು ಎಲ್ಲಿ ಕಡಿಬೇಕು? ಇಲ್ಲಿ ಕೂತ್ಕೊಂಡು ಇಲ್ಲಿ ಕಡಿಬೇಕು, ಅಲ್ಲ ಇಲ್ಲಿ ಕೂತ್ಕೊಂಡು ಇಲ್ಲಿ ಕಡಿ, ಇಲ್ಲಿ ಕೂತ್ಕೊಂಡು ಇಲ್ಲಿ ಕಡಿತಾ ಇರ್ತಾನೆ. ಇಲ್ಲಿ ಕೂತ್ಕೊಂಡು ಇಲ್ಲಿ ಕಡಿದ್ರೆ ಅದು ಸಮೇತ ಅವನೇ ಬಿದ್ದೋಗ್ತಾನೆ. ಅವನು ಇಲ್ಲಿ ಕೂತ್ಕೊಂಡು ಇಲ್ಲಿ ಕಡಿಬೇಕು, ಮುಂದಕ್ಕೆ ಕಡಿಬೇಕು ಅಲ್ವಾ? ಹಿಂದೆ ಕೂತ್ಕೊಂಡು ಅವನು ಇಲ್ಲಿ ಕೂತ್ಕೊಂಡು ಹಿಂದಕ್ಕೆ ಕಡಿತಾ ಇರ್ತಾನೆ. ಅವನೇ ಮನಸ್ಸು ಸಮೇತ ಅಷ್ಟೊಂದು ಬುದ್ಧಿವಂತ ಅವನು. ಆಮೇಲೆ ನೋಡಿ ಕವಿರತ್ನ ಕಳೀತಾಗ್ತಾನೆ ಮಹಾಕಾಳಿಯ ಆಶೀರ್ವಾದದಿಂದ. ಅದೇನೋ ಕಥೆ ಇದೆ, ಪೂರ್ವಜನ್ಮ ಸಂಸ್ಕಾರ ಅದು ಇದು ಅಂತೆಲ್ಲ ಇರಲಿ. ಸೊ ಹೀಗೆ ಗಿಡ ಮರಗಳು ಬೇಕು ನಮಗೆ. ಆ ಗಿಡ ಮರಗಳನ್ನ ನಾಶ ಅಂದರೆ ಈ ರೀತಿ ಅಂತ ಮೂರ್ಖರು ಅಂತ ನಮ್ಮ ಬದುಕಿನ ಬುಡಕ್ಕೆ ನಾವೇ ಕೊಡಲಿನ ಹಾಕೋತಾ ಇದ್ದೀವಿ ಅಂತ. ಎಲ್ಲವೂ ನಾವೇನಿಲ್ಲ ಗಿಡಗಳು ನೆಟ್ಟು ಬೆಳೆಸಿದ್ದಲ್ಲ, ಪ್ರಕೃತಿಯ ಕೊಡುಗೆ ಅದು. ಸೊ ತಂತಾನಾಗೆ ಪ್ರಕೃತಿ ಕೊಟ್ಟಿರೋ ಕೊಡುಗೆನ ನಾವು ನಾಶ ಮಾಡ್ಕೊಂಡು ಹೋದರೆ, ಸೊ ಎವ್ರಿಥಿಂಗ್ ವಾಸ್ abundant there, when our life was full of peace, and when we used to get rain every summer, regular rain, and when we used to sleep peacefully, and when there were so many green fern uncurling ceaselessly, we thought it will be a permanent sight of our life ಅಂತ. ಜೀವನದಲ್ಲಿ ಶಾಶ್ವತವಾಗಿ ಇವೆಲ್ಲವೂ ಇರುತ್ತೆ, ಉಳ್ಕೊಳ್ಳುತ್ತೆ ಅಂದ್ಕೊಂಡಿದ್ವಿ. ಆಗ ನಮಗೆ ಇಟ್ ಸೀಮ್ಡ್ ವೆರಿ ಟ್ರಿವಿಯಲ್, ಕ್ಷುಲ್ಲಕ ಅನಿಸಿತ್ತು. ಈಗ ವೈ ಡಿಡ್ ವಿ ಥಿಂಕ್ ಸರ್ವೈವಲ್ ವಾಸ್ ಸಿಂಪಲ್? ಆಗ ನಮ್ಗೆ ಅನಿಸುತ್ತೆ ಅವರ್ ಲೈಫ್ ಟು ಸರ್ವೈವ್ ಇನ್ ದಿಸ್ ವರ್ಲ್ಡ್ ಈಸ್ ವೆರಿ ಸಿಂಪಲ್. ಲೈಫ್ ಬದುಕೋದಕ್ಕೆ ಇಷ್ಟು ಹೋರಾಟ ಮಾಡಬೇಕಾ ನೋಡಿ. ಇವತ್ತು ಒಂದು ಹೊತ್ತಿನ ಎರಡು ಹೊತ್ತಿನ ಊಟ, ಒಂದು ಜೊತೆ ಬಟ್ಟೆಗೆ ಎಷ್ಟು ಸ್ಟ್ರಗಲ್ ಮಾಡಬೇಕು ಜನ. ವೈ ಡಿಡ್ ವಿ ಥಿಂಕ್ ಸರ್ವೈವಲ್ ವಾಸ್ ಸಿಂಪಲ್? ನಾವು ಅಂದ್ಕೊಂಡಿದ್ವಿ ಅವಾಗ ಎಲ್ಲೋ ಚೆನ್ನಾಗಿತ್ತು, ಅವ್ರ ಸರ್ವೈವಲ್ ವಿಲ್ ಬಿ ಸಿಂಪಲ್, ನಾವಿಲ್ಲಿ ಬದುಕುಳಿಯೋದು ಜೀವನ ನಡೆಸೋದು ಇಟ್ ವಾಸ್ ಸಿಂಪಲ್, ಸರಳ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಯಾಕೆ ಅವರು ಸರಳವಾಗಿದ್ದರು, ಅವರ ಅವಶ್ಯಕತೆಗಳು ಕಡಿಮೆ ಇತ್ತು. ಗಾಂಧೀಜಿ ಅದೇ ಹೇಳ್ತಾರೆ, ನೇಚರ್ ಕ್ಯಾನ್ ಫುಲ್ಫಿಲ್ ದ ನೀಡ್ಸ್ ಆಫ್ ಮ್ಯಾನ್, ನಾಟ್ ದ ಗ್ರೀಡ್. ಪ್ರಕೃತಿ ಮನುಷ್ಯನ ಆಸೆಗಳನ್ನು ಪೂರೈಸಬಲ್ಲದು, ಅವಶ್ಯಕತೆಗಳನ್ನ ಪೂರೈಸಬಲ್ಲದು, ನೀಡ್ಸನ್ನು, ನಾಟ್ ಗ್ರೀಡ್ಸ್, ದುರಾಸೆಗಳನ್ನು ಅಲ್ಲ ಅಂತ ಗಾಂಧೀಜಿಯವರು ಹೇಳ್ತಾರೆ. ಯಾವಾಗ ಮನುಷ್ಯನ ದುರಾಸೆ ಹೆಚ್ಚಾಗೋಯ್ತೋ ಬದುಕು ನಾಶ ಆಗ್ತಾ ಹೋಯಿತು. ದಟ್ ರಿವರ್ ಆ್ಯಂಡ್ ಫೀಲ್ಡ್ ವುಡ್ ಸ್ಟ್ಯಾಂಡ್ ಫಾರ್ ಎವರ್ ಇನ್ವಲ್ನರೇಬಲ್. ಆ ರಿವರ್ಸ್, ನದಿಗಳು, ಆ ಫೀಲ್ಡ್, ಆ ಮೈದಾನಗಳು ವುಡ್ ಸ್ಟ್ಯಾಂಡ್ ಫಾರ್ ಎವರ್ ವಲ್ನರೇಬಲ್ ಅಂದರೆ ಒಳಗಾಗೋದು, ಆ ಶೋಷಣೆಗೆ ಒಳಗಾಗೋದು, ಸಿಕ್ಕೋದು ಕೈಗೆ ಸಿಗೋದು. ಇನ್ವಲ್ನರೇಬಲ್, ಯಾವುದೇ ರೀತಿಯ ಶೋಷಣೆಗಳಿಗೆ, ವಿನಾಶಕ್ಕೆ ಒಳಗಾಗದೆ ಇನ್ವಲ್ನರೇಬಲ್ ಆಗಿ ದೃಢವಾಗಿ ನಿಂತಿರ್ತವೆ ಅಂತ ಅಂದ್ಕೊಂಡಿದ್ವಿ. ಈವನ್ ಟು ದ ಡ್ರೀಮ್ಸ್ ಆಫ್ ಸ್ಟ್ರೇಂಜರ್, ನಾಟ್ ಓನ್ಲಿ ಅವರ್ಸ್ ಡ್ರೀಮ್, ಇಟ್ ವಾಸ್ ದ ಡ್ರೀಮ್ಸ್ ಆಫ್ ಸ್ಟ್ರೇಂಜರ್ಸ್. ನಮ್ಮ ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗಿ ಸೋ ಮೆನಿ ಟೂರಿಸ್ಟ್ ಯೂಸ್ ಟು ವಿಸಿಟ್ ಅವರ್ ಪ್ಲೇಸ್. ದೋಸ್ ಸ್ಟ್ರೇಂಜರ್ಸ್ ಆಲ್ಸೋ ಥಾಟ್ ದೀಸ್ ರಿವರ್ಸ್, ದೀಸ್ ಫೀಲ್ಡ್ಸ್, ದೀಸ್ ಮೌಂಟೇನ್ಸ್ ವಿಲ್ ಸ್ಟ್ಯಾಂಡ್ ಇನ್ವಲ್ನರೇಬಲ್ ಫಾರ್ ಎವರ್ ಅಂತ ಅಂದ್ಕೊಂಡಿದ್ರು. ಫಾರ್ ವಿ ನ್ಯೂ ವೇರ್ ದ ಸನ್ ಲೇ ರೆಸ್ಟಿಂಗ್ ಇನ್ ದ ಫುಲ್ ಸೈಲೆನ್ಸ್ ಆಫ್ ದ ಹಿಲ್ಸ್. If we look at the hills, we could judge at what point will sunrise ಅಂತ, ಸೂರ್ಯೋದಯ ಎಲ್ಲಿ ಆಗುತ್ತೆ, ಬೆಟ್ಟದ ಯಾವ ಪಾಯಿಂಟಲ್ಲಿ ಆಗುತ್ತೆ ಎಕ್ಸಾಕ್ಟ್ಲಿ ಅಂತ ನಾವು ಕಂಡುಹಿಡಿಯಬಲ್ಲವರಾಗಿದ್ವಿ. ನಾವು ವೇರ್ ಆರ್ ದೋಸ್ ಹಿಲ್ಸ್, ಎಲ್ಲಿದ್ದಾವೆ ಆ ಬೆಟ್ಟ ಗುಡ್ಡಗಳು? ದಿಸ್ ಸಮ್ಮರ್ ಇಟ್ ರೈನ್ಸ್ ಮೋರ್ ದ್ಯಾನ್ ಎವರ್. ಇದು ಹಳೆಯ ಬದುಕಿನ ಚಿತ್ರಣ, ಈಗಿನ ಚಿತ್ರಣ ಕೊಡ್ತಾ ಇದ್ದಾರೆ. ದಿಸ್ ಸಮ್ಮರ್ ಮಳೆ ಇಲ್ಲ ಅಂತಲ್ಲ, ಮಳೆ ಬೀಳುತ್ತೆ, ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ, ಟೂ ಎಕ್ಸ್ಟ್ರೀಮ್ಸ್, ಇಲ್ಲ ಅತಿಯಾಗಿ ಬೀಳುತ್ತೆ ಇಲ್ಲ ಮಳೆನೇ ಇರಲ್ಲ.
ದಿಸ್ ಸಮ್ಮರ್ ಇಟ್ ರೈನ್ಸ್ ಮೋರ್ ದ್ಯಾನ್ ಎವರ್. ಹಿಂದೆಂದಿಗಿಂತ ಹೆಚ್ಚಿನ ಮಳೆ ಆಗ್ತಿದೆ. ದ ಫುಟ್ಫಾಲ್ ಆಫ್ ಸೋಲ್ಜರ್ ಇಸ್ ಡ್ರೌಂಡ್ ಆ್ಯಂಡ್ ಸ್ಕ್ಯಾಟರ್ಡ್. ಕಾಡುಗಳು ಪ್ರಶಾಂತವಾಗಿದ್ವು, ಬರೀ ಗಿಡ ಮರಗಳು ತುಂಬಿದ್ವು ಅಲ್ಲಿ. ಈಗ ನಾವು ಹೂ ಆರ್ ದೇ? ದ ಸೋಲ್ಜರ್ಸ್. ಯಾಕೆ ಸೋಲ್ಜರ್ಸ್ ಬಂದಿದ್ದಾರೆ? ಟು ಕ್ಯಾಚ್ ಹೋಲ್ಡ್ ಆಫ್ ರೆಬೆಲ್ಸ್. ಅಲ್ಲಿ ರೆಬೆಲ್ಗಳ ಗುಂಪನ್ನು ತಂಡ ನಿರ್ಮಾಣ ಆಗಿಬಿಟ್ಟಿದೆ. ಅವ್ರನ್ನ ಹಿಡಿಲಿಕ್ಕೆ ಸೈನಿಕರು ಬಂದಿದ್ದಾರೆ. ದೇರ್ ಫುಟ್ ಫಾಲ್ಸ್ ಆರ್ ಡೌನ್ ಆ್ಯಂಡ್ ಸ್ಕ್ಯಾಟರ್ಡ್. ಅವ್ರು ಓಡಾಡಲಿಕ್ಕೆ ಮಾಡ್ಕೊಂಡಿದ್ದಂಥ ಫುಟ್ ಫಾಲ್ಸ್ ಎಲ್ಲ, ನಡೆದಾಡುವ ದಾರಿಗಳೆಲ್ಲ ಮುಳುಗಿ ಹೋಗಿದ್ದೇವೆ, ಚದರಿ ಹೋಗಿದ್ದೇವೆ. ಇನ್ ದ ಹಿಡನ್ ಎಕ್ಸ್ಚೇಂಜ್ ಆಫ್ ನ್ಯೂಸ್ ವಿ ಹಿಯರ್ ದಟ್ ವೆಪನ್ಸ್ ಆರ್ ಮಲ್ಟಿಪ್ಲೈಯಿಂಗ್ ಇನ್ ದ ಫಾರೆಸ್ಟ್. ಆ್ಯಂಡ್ ಇನ್ ದ ಹಿಡನ್ ಎಕ್ಸ್ಚೇಂಜ್ ಆಫ್ ನ್ಯೂಸ್ ವಿ ಹಿಯರ್, ಹಿಡನ್ ಎಕ್ಸ್ಚೇಂಜ್ ಆಫ್ ನ್ಯೂಸ್, ಆ ನ್ಯೂಸ್ ಕೂಡ, ಸುದ್ದಿಯನ್ನು ಕೂಡ ನಾವು ವಿ ಕೆನ್ ನಾಟ್ ಎಕ್ಸ್ಚೇಂಜ್ ಫ್ರೀಲಿ, ಮುಕ್ತವಾಗಿ ಮಾತು ಕೂಡ ಆಡೋದಿಲ್ಲ. ಹಿಡನ್ ಎಕ್ಸ್ಚೇಂಜ್, ಔಸ್ ಇಟ್ಕೊಂಡು ಕದ್ದು ಮುಚ್ಚಿ ನಾವು ನ್ಯೂಸ್ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದೀವಿ. ಸೀಕ್ರೆಟ್ಲಿ ವಿ ಆರ್ ಶೇರಿಂಗ್ ದ ನ್ಯೂಸ್ ದಟ್ ವೆಪನ್ಸ್ ಆರ್ ಮಲ್ಟಿಪ್ಲೈಯಿಂಗ್ ಇನ್ ದ ಫಾರೆಸ್ಟ್. ಫಾರೆಸ್ಟಲ್ಲಿ ಏನು ಮಲ್ಟಿಪ್ಲೈ ಆಗ್ತಿದೆ? ವಾಟ್ ಆರ್ ಮಲ್ಟಿಪ್ಲೈ ಗುಣಾಕಾರ ಜಾಸ್ತಿ ಆಗೋದು, ಇನ್ಕ್ರೀಸ್ ಆಗೋದು. ವಾಟ್ಸ್ ಮಲ್ಟಿಪ್ಲೈಯಿಂಗ್ ಇನ್ ದ ಫಾರೆಸ್ಟ್? ವೆಪನ್ಸ್, ಆಯುಧಗಳು, ಶಸ್ತ್ರಾಸ್ತ್ರಗಳು ಮಲ್ಟಿಪ್ಲೈ ಆಗ್ತಾ ಇದೆ. ದ ಜಂಗಲ್ ಈಸ್ ಎ ಬಿಗ್ ಈಟರ್. ವಾಟ್ಸ್ ಮಲ್ಟಿಪ್ಲೈಯಿಂಗ್? ವೆಪನ್ಸ್ ಆರ್ ಮಲ್ಟಿಪ್ಲೈಯಿಂಗ್. ಕಾಡಿನಲ್ಲಿ ಏನೇ ಮಲ್ಟಿಪ್ಲೈ ಆಗಬೇಕು? ಗಿಡ ಮರಗಳು ಮಲ್ಟಿಪ್ಲೈ ಆಗಬೇಕು, ಇಲ್ಲೇನು ಪ್ರಾಣಿಗಳು ಮಲ್ಟಿಪ್ಲೈ ಆಗಬೇಕು. ಆದರೆ ಏನಾಗ್ತಿದೆ ಇಲ್ಲಿ? ವೆಪನ್ಸ್ ಆರ್ ಮಲ್ಟಿಪ್ಲೈಯಿಂಗ್. ಜಂಗಲ್ ಈಸ್ ಎ ಬಿಗ್ ಈಟರ್. ಕಾಡು ಇಡೀ ನಾಡಿಗೆ ಬದುಕನ್ನು, ಉಸಿರನ್ನು ಕೊಡುವಂಥ ಕಾಡು ಏನಾಗಿದೆ? ಇಟ್ ಹ್ಯಾಸ್ ಬಿಕಮಿಂಗ್ ಎ ಬಿಗ್ ಈಟರ್. ನುಂಗಾಗ್ತಾ ಇದೆ. ಬಿಗ್ ಈಟರ್, ದೊಡ್ಡ ಈಟರ್ ಆಗಿಬಿಟ್ಟಿದೆ. ಹೈಡಿಂಗ್ ಟೆರರ್ ಇನ್ ಕಾರ್ನಿವರಸ್ ಗ್ರೀನ್. ಕಾಡಿಗೆ ಹೋದರೆ 2 ದಿನ ಕಾಡಲ್ಲಿ ಕಳೆದು ಬಂದರೆ ಎಲ್ಲ ಈ ಕೊರೋನಾ ವೈರಸ್ ಹೇಳ್ತಾರಲ್ಲ, ಆಕ್ಸಿಜನ್ನು ಅದು ಇದು ಕೊರತೆ ಅಂತ, ಆಲ್ ಸಾರ್ಟ್ಸ್ ಆಫ್ ಡಿಪ್ರೆಷನ್ನು, ಖಿನ್ನತೆ ಏನೇನೋ ಇರುತ್ತಲ್ಲ, ಅದೆಲ್ಲೂ 2 ದಿನ ಯಾವುದಾದ್ರು ಕಾಡಿನಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಎಲ್ಲ ಈ ಮಾಡ್ರನ್ ಗ್ಯಾಡ್ಗೆಟ್ಸ್ ಎಲ್ಲ ಬಿಟ್ಟು ತಿರ್ಗಾಡ್ಕೊಂಡು ಬಂದುಬಿಟ್ರೆ 2 ದಿನ ಕ್ಯೂರ್ ಆಗಿಬಿಡುತ್ತಂತೆ. 2 ವರ್ಷಕ್ಕೆ ಬೇಕಾಗಿರೋಷ್ಟು ಎನರ್ಜಿ ಸಿಗುತ್ತಂತೆ. ಸೈಂಟಿಸ್ಟ್ ಹೇಳ್ತಾರೆ, ಸೈಕಿಯಾಟ್ರಿಸ್ಟ್ ಹೇಳ್ತಾರೆ. ಸೊ ಜಂಗಲ್ ಈಸ್ ಎ ಬಿಗ್ ಈಟರ್ ಹೈಡಿಂಗ್ ಟೆರರ್ ಇನ್ ಕಾರ್ನಿವರಸ್ ಗ್ರೀನ್. ನೋಡಿ, ಅದು ಆಕ್ಸಿಮರನ್, ಗ್ರೀನ್ ಹಸಿರು. ಅದೇನು ಹರ್ಬಿವರಸ್ ಅಲ್ಲ, ಸಸ್ಯಾಹಾರಿ ಅಲ್ಲ, ಕಾರ್ನಿವರಸ್, ಮಾಂಸಾಹಾರಿ ಕಾಡು ಆಗಿಬಿಟ್ಟಿದೆ. ಅಂದರೆ ಕಾಡಿಗೆ ಒಂದ್ಸರಿ ಹೋದವರು ವಾಪಸ್ ಬರಲ್ಲ ಜೀವಂತವಾಗಿ. ಅಲ್ಲೇನಿದೆ? ರೆಬೆಲ್ ಗ್ರೂಪ್ಸ್ ಇದೆ, ಸೋಲ್ಜರ್ ಗ್ರೂಪ್ ಇದೆ. ಕಾಡೊಳಗಡೆ ಸುಮ್ಮನೆ ತಿರ್ಗಾಡ್ಕೊಂಬರೋಣ ಅಂತಲೂ ಹೋಗೋ ಹಾಗಿಲ್ಲ ಈಗ. ದ ಜಂಗಲ್ ಈಸ್ ಎ ಬಿಗ್ ಈಟರ್ ಹೈಡಿಂಗ್ ಟೆರರ್. ಅಲ್ಲೇನಿದೆ? ದರ್ ಇಸ್ ನೋ ಕಾಮ್ನೆಸ್, ಪೀಸ್ಫುಲ್ನೆಸ್. ಟೆರರ್, ಭಯಾನಕತೆ ಇದೆ, ಭಯಂಕರವಾಗಿದೆ. ಕಾರ್ನಿವರಸ್ ಗ್ರೀನ್, ಮಾಂಸಾಹಾರಿ, ಹಸಿರಾಗ್ಬಿಟ್ಟಿದೆ. ವೈ ಡಿಡ್ ವಿ ಥಿಂಕ್ ಗಾಡ್ಸ್ ವುಡ್ ಸರ್ವೈವ್ ಡೆತ್ಲೆಸ್ ಇನ್ ಮೆಮೊರಿ? ವಿ ಆರ್ ಥಾಟ್ ದಟ್ ಅವರ್ ಗಾಡ್ಸ್ ವಿಲ್ ಸರ್ವೈವ್ ಇನ್ ಅವರ್ ಮೆಮೊರಿ ಡೆತ್ಲೆಸ್. ನಮ್ಮ ನೆನಪಿನಲ್ಲಿ ನಮ್ಮ ದೇವರುಗಳು ಎಂದಿಗೂ ಉಳಿತಾರೆ, ಸಾಯದೆ ಅಂತ. ವೈ ಯಾಕೆ ಹಾಗೆ ಯೋಚನೆ ಮಾಡಿದ್ವಿ ಗೊತ್ತಿಲ್ಲ. ಇನ್ ಟ್ರೀಸ್, ನಮ್ಮ ದೇವ್ರು ಯಾರು? ನಮ್ಮ ದೇವರು ಫೋಟೋ ಅಲ್ಲ, ನೀವು ಪೂಜೆ ಮಾಡ್ತಿರಲ್ಲ ಪಿಕ್ಚರ್ಸ್, ಅದೆಲ್ಲ. ಅವರ್ ಗಾಡ್ಸ್ ಆರ್ ಟ್ರೀಸ್, ಸ್ಟೋನ್ಸ್, ದ ಸ್ಲೀಪ್ ಆಫ್ ಬೇಬೀಸ್. ನಾವು ವೆನ್ ಕ್ಲೋಸ್ ಅವರ್ ಐಸ್ ಆ್ಯಂಡ್ ಸೀಸ್ ಟು ಬಿಲೀವ್ ಗಾಡ್ ಡೈಸ್. ಅಂದ್ಕೊಂಡಿದ್ವಿ ಅವರ್ ಗಾಡ್ ವಿಲ್ ಲೀವ್ ಇನ್ ಅವರ್ ಮೆಮೊರಿ ಡೆತ್ಲೆಸ್ ಅಂತ. ವೆನ್ ವಿ ಕ್ಲೋಸ್ ಅವರ್ ಐಸ್ ಆ್ಯಂಡ್ think of our gods. No, there is no God in our place. We cease to believe God dies. ನಮಗೆ ದೇವ್ರ ಮೇಲೆ ನಂಬಿಕೆ ಹೋಗಿದೆ. our God dies. ನಮ್ಮ ದೇವ್ರು ಸತ್ತಾಗಿದೆ. For as long as remembrance men stayed at fire and water. ಎಷ್ಟು ನೆನೆಸ್ಕೊಂಡ್ರು ಕೂಡ ಅವರ men they used to stare at water and fire. ನೀರನ್ನು, ನದಿಯನ್ನು, ಬೆಂಕಿಯನ್ನು ನೋಡ್ತಾ ನಿಂತಿರ್ತಿದ್ರು. Now our gods are died. We dwell in the mountains and do not know what the world hears about us. Now we are in this hilly region, residing in this hilly region. We are totally disconnected from the outer world, external world. ಹೊರ ಪ್ರಪಂಚಕ್ಕೂ ನಮಗೆ ಸಂಪರ್ಕವೇ ಇಲ್ಲ. ಯಾಕೆ? ಈ ಒಂದು ಯುದ್ಧ, ಅದು ಇದು ವಾರ್ಗಳು ನಡೀತಾ ಇರೋದ್ರಿಂದ ಹೊರಗನ್ನೋರು ಇಲ್ಲಿ ಬರೋ ಹಾಗಿಲ್ಲ, ನಾವು ಹೊರಗಡೆ ಹೋಗೋಕ್ಕಾಗ್ತಿಲ್ಲ. ವಿ ಡ್ವೆಲ್ ಇನ್ ದ ಮೌಂಟೇನ್ಸ್, ಬೆಟ್ಟಗಳ ನಡುವೆ ನಮ್ಮ ಬದುಕಿದ್ದೀವಿ. ಆ್ಯಂಡ್ ಡು ನಾಟ್ ನೋ ವಾಟ್ ದ ವರ್ಲ್ಡ್ ಹಿಯರ್ಸ್ ಅಬೌಟ್ ಅಸ್. ನಮ್ಮ ಬಗ್ಗೆ ಪ್ರಪಂಚಕ್ಕೆ ಏನು ಮಾಹಿತಿ ಹೋಗ್ತಿದೆ ಗೊತ್ತಾಗ್ತಿಲ್ಲ. ಫಾರ್ ಏಜಸ್ ಫಾರ್ ಡೆಸ್ಟಿನಿ, ವಿ ಆರ್ ವೇಟಿಂಗ್ ಫಾರ್ ಅವರ್ ಡೆಸ್ಟಿನಿ. ನಮ್ಮ ಹಣೆ ಬರ ನಂಬ್ಕೊಂಡು ಇಲ್ಲಿ ಕೂತಿದ್ದೀವಿ. ಆಲ್ ದ ಡೇಸ್ ಆಫ್ ಅವರ್ ಲೈಫ್ ವಿ ಸ್ಟೇರ್ ಎಟ್ ದ ಔಟ್ಲೈನ್ ಆಫ್ ದ ಹಿಲ್ಸ್. ಹೋಲ್ ಡೇ ವಾಟ್ ಡು ವಿ ಡೂ? ವಿ ಜಸ್ಟ್ ಸ್ಟೇರ್ ಎಟ್ ದ ಔಟ್ಲೈನ್ ಆಫ್ ದ ಹಿಲ್ಸ್. ಆ ಬೆಟ್ಟಗಳ ಸಾಲಿನ ನೋಡ್ತಾ ನಿಂತ್ಕೋತೀವಿ. ಏನಕ್ಕೆ? ಎಕ್ಸ್ಪೆಕ್ಟಿಂಗ್ ಸಮ್ ಔಟ್ಲೈನಲ್ಲಿ ಏನಾರು ಒಂದು ಬೆಳಕು, ಲೈಟ್ ಕಾಣುತ್ತಾ ಅಂತ. ಲಿಫ್ಟಿಂಗ್ ಅವರ್ ಐಸ್ ಟು ದ ಇನ್ವಿನ್ಸಿಬಲ್ ಸ್ಕೈ. ದಟ್ ಇನ್ವಿನ್ಸಿಬಲ್ ಸ್ಕೈ, ಅಗಾಧವಾದ ಆಕಾಶದ ಕಡೆಗೆ ನೋಡ್ತೀವಿ. ಓ, is there any help from you? ಅಂತ. This is what our pathetic life now, the modern life, the changes in the modern life
has given to us. And in the first two stanzas of the poem, the poet described the idyllic beauty and comfort of our homeland. ಆಕೆಯ ಹೋಮ್ಲ್ಯಾಂಡ್, ಅವರ ಮಾತೃಸ್ಥಳದ ಮಾತೃಭೂಮಿಯ ಐಡಿಲಿಕ್ ಬ್ಯೂಟಿ, ಒಂದು ಆ ಸುಂದರ ಸ್ವರ್ಗೀಯವಾದಂಥ ಸೌಂದರ್ಯ, ಸಮಾಧಾನದ ಬಗ್ಗೆ ಮಾತನಾಡ್ತಾರೆ. ಶಿ ಸೇಸ್ ದಟ್ ಇನ್ ದೋಸ್ ಡೇಸ್ ಇಟ್ ವಾಸ್ ರೈನಿಂಗ್ ಎವ್ರಿ ಸಮ್ಮರ್ ಆ್ಯಂಡ್ ದೆನ್ ದೇ ಥಾಟ್ ಆಫ್ ಇಟ್ ಆಸ್ ಟ್ರಿವಿಯಲ್. ಆಗಿನ ದಿನಗಳಲ್ಲಿ ಪ್ರತಿ ಸಮ್ಮರಲ್ಲೂ ಮಳೆ ಬೀಳ್ತಿತ್ತು, ಆಗ ಅವರಿಗೆ ಅದು ಟ್ರಿವಿಯಲ್ ಅನಿಸುತ್ತೆ, ಕ್ಷುಲ್ಲಕ ಅನಿಸುತ್ತೆ. ದೇ ಹ್ಯಾಡ್ ಥಾಟ್ ದಟ್ ದೇ ಕ್ಯಾನ್ ಸ್ಲೀಪ್ ಇನ್ ದ ಕಾಮ್ ನೈಟ್ ಪೀಸ್ಫುಲಿ ಫಾರ್ ಎವರ್ ಆ್ಯಂಡ್ ದ green fern would grow by the roadside forever. They had thought that their life would be as simple as it was, and the river, the field would never change, and it would not change not only to them but also to the strangers. They know very well the point of sun set behind the silent hills. They had thought that nothing would interfere in their everyday world of beauty and simple goodness. In the third stanza, she speaks of the changes in nature. She says that now there is more rain than ever. It disturbs the activities of the rebels or the revolutionaries, and the footfall of the soldiers is also drowned. They secretly hear that the numbers of weapons are increasing in the forest. Their memory, the jungle is no longer a place of greenery but a big eater and carnivorous green. I quote and unquote. It is ominous and portending trouble. A deep fear of an uncertain future haunts the people. Next, the people say that they thought their gods would be deathless in their memory, in trees, stones, and in sleep of their babies. But now they stopped believing their gods, and their gods died. As she remembers how their men stared at fire and water, she concludes that now they are living in the remote mountains. They have no contact with the outer world. They do not know what the world is hearing about them. They are in search of their destiny. They hopelessly stare at the outline of the hills and the powerful sky for better and peaceful life. Thus the poem describes the uncertainty about the future in the northeast India, which is the result of new changes. The tone of the poem is one of disappointment, hopelessness. I think you have understood the explanation of this poem. If you have any doubt or question, please post in the comment box. Take care. Bye.